ಇನ್ನ ಬಂಗಾರಿ ನಿನ್ನ ಮಗಳು ಸಾವುಕಾರ ಕೋಟ್ಯಾಧೀಶ್ವರ ಅಂತ ಗೊತ್ತಾಗ್ಬಿಟ್ರೆ ನಾನು ಕ್ಯಾರೆ ಕೆತ್ತಾರೆ ಅನ್ನಕ್ಕಿಲ್ಲ ಬುಟ್ಬಿಟ್ಟು ಆಮೇಕಿಂದ ತೌಡ ಹೊಂಟ್ಬಿಡ್ತಾಳೆ. ಅದಕ್ಕೇನಿಯ ಈಗಲೇ ಹೊಸಿ ಪಿರುತಿಯಿಂದ ನೋಡ್ಕೊಂಡ್ರೆ ನನ್ನ ಗಂಡ ನಾನು ಎಷ್ಟು ಪಿರುತಿಯಿಂದ ನೋಡ್ಕೊತಾನಲ್ಲ ಅಂತ ಕೋಟ್ಯಾಧೀಶ್ವರಿ ಆದ್ಮೇಲೂ ನನ್ನ ಮ್ಯಾಲ ಹೊಸಿ ಪಿರುತಿ ಮಡಗಿರ್ತಾಳೆ. ಇಲ್ಲ ಅಂತಂದ್ರೆ ಇರಪರ ಪಿರುತಿ ಎಲ್ಲನೂ ಹೋಯ್ತದ ಅಷ್ಟೇ ಏನಿಯ. ಏನು ಮಾಡಲಿ? ಇರು, ಹೋಗ್ಬಿಟ್ಟು ಈ ಸೀರೆ ತಗೊಂಡಿದ್ದೀನಲ್ಲ ಪಿರೂತಿಯಿಂದ ಕೊಟ್ಬಿಟ್ಟು ಚಿನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಹ್ಞೂ, ಕೋಟಿ ಬಂದ್ಮೇಲೂ ನಾನು ಅವಾಗ ಸಂದಾಕ ನೋಡ್ಕೊತಾಳೆ. ಇವಾಗ ಇನ್ನೂ ಕೋಟಿ ಬಂದೈತೆ ಅಂತ ಗೊತ್ತಿಲ್ವಲ್ಲ, ಕೋಟ್ಯಾಧೀಶ್ವರ ಅಳಿಯ ಅಂತ. ಇವಾಗ ಹೋದ್ರೆ ಹೆಂಗೋ ಬದುಕೊಂಡೆ, ಕೋಟಿ ಬಂದ್ಮೇಲೆ ಏನಾರ ಓದೆ ಅಂದರೆ ನಾನು ಜಾಮ್ ತೆಗೆದ್ಬಿಟ್ಟು ಜಾಡ್ಸೋದು ಕೊಡಿಸ್ಬಿಡ್ತಾಳೆ ಅಷ್ಟೇ ಏನಿಯ. ಅದೆಲ್ಲ ಬೇಕಾ ನನಗೆ? ಸರಿ, ಈಗ ಹೋಗ್ಬಿಟ್ಟು ಈ ಬಟ್ಟೆಯ ಕೊಟ್ಬಿಟ್ಟು ಹಂಗೇನಿಯ ಬಂದ್ಬಿಡ್ತೀನಿ, ಕ್ಯಾಚ್ ಹಾಕ್ಕೊಂಬಿಡ್ತೀನಿ ಬಂಗಾರಿನ. ಹ್ಞೂ, ಅಳಿಯ ಕೋಟ್ಯಾಧೀಶ್ವರ ಅಂದಮೇಲೆ ನಮಗೂ ಒಂಚೂರು ಬೆಲೆ ಇರ್ತದೆ. ಕೋಟ್ಯಾಧೀಶ್ವರ ಅಳಿಯ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಯ್ತದೆ. ಏನ್ ಮವ ಎಲ್ಗೋ ಒಂಟ್ರಿ ಬ್ಯಾಗ್ ಇಟ್ಕೊಂಡು? ಅಬ್ಬ, ಅದು ಎಲ್ಲ ಇಲ್ಲ, ಸುಮ್ಮನೆ ಹಿಂಗೆ ಒಂಟೆ ಅಷ್ಟೇನಿಯ. ಏನವ, ನೀವು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲನೂ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡಿದ್ದಾಯ್ತು? ಹ್ಞೂ ಮವ, ನೀವೇ ಹೇಳಿದ್ರಲ್ಲ ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ರಿ ಅಂತ. ಹೋಗ್ಬಿಟ್ಟು 3 ಜನಕ್ಕೆ ಎತ್ಕೊಂಬಿಟ್ಟು ಬಂದೆ. ನಿಮ್ಗೂ ಇದು ಸೊಲ್ಯ ಅದು ಇದು ಎಲ್ಲ ತಂದೀವ್ನಿ. ನೀವು ಯಾವ್ದು ಇಷ್ಟಪಟ್ಟು ಹಾಕತ್ತೀರೋ ಅದನ್ನೇನಿಯ ತಂದೀವ್ನಿ. ನೀವು ಹಾಕೊಳ್ಳಿ, ನಿಮಗೂ ಇಷ್ಟ ಆಯ್ತದೆ. ಸರಿನಾ? ಹಂಗೇನಿಯ ಇವತ್ತು ಬಿರಿಯಾನಿ ಮಾಡ್ತೀನಿ ಬರ್ರಿ ಅಂತ ಹೇಳ್ಬಿಟ್ಟು ಕರೀತಿದ್ಲು ನಮ್ಮ ನಾದ್ನಿ. ಇವತ್ತು ಮಂಗಳವಾರ ನೆನೆ ಅಪ್ಪ ಬಂದಿತ್ತು ಬಟ್ಟೆ ಕೊಟ್ಟೋದಕ್ಕೆ. ಸೋಮವಾರ ಅಲ್ವಾ ಏನೂ ಮಾಡಲಿಲ್ಲ, ಇವತ್ತು ಬರ್ರಿ ಅಂತ ಕರೆದೈತೆ ಮವ. ಹೋಗ್ಬಿಟ್ಟು ತಿನ್ಕೊಬಿಟ್ಟು ಬರೋಣ. ಹ್ಞೂ ಕಣವ, ಹ್ಞೂ ಕಣವ, ಆಯ್ತು ಹೋಗ್ಬಿಟ್ಟು ತಿನ್ಕೊಬಿಟ್ಟು ಬರೋಣ ಹೇಳು. ತಿರುನಾಡೋದು ಹಬ್ಬ ಅಲ್ವಾ, ಹಬ್ಬ ಟೈಮಾಗೆಲ್ಲ ಮಾಡೋಕ್ಕಿಲ್ಲ. ಇವಾಗ ಏನಿಯ ನನ್ನ ಮಗಳು ನೋಡಿದ್ರೆ ನನಗೆ ಇವ ನಡುವೆ ಏನೋ ಒಂಥರ ಖುಷಿ ಆಯ್ತದೆ ಕಣವ. ಅದ್ರಾಗೂ ನೀನು ಅಂಥ ಹಳ್ಳಿ ಹುಡುಕ್ಬಿಟ್ಟಿದ್ಯಾ ಅಂದರೆ ಇಡೀ ನಮ್ಮ ಹಳ್ಳಿಯವರೆಲ್ಲ ನನ್ನ ಕಡೆಗೆ ತಿರುಗಿ ನೋಡಬೇಕು, ಅಂಥ ಹಳ್ಳಿ ಹುಡುಕ್ಬಿಟ್ಟಿದ್ಯಾ. ಇಡೀ ಹಳ್ಳಿನವ್ರಿಗೆಲ್ಲನೂ ಗೊತ್ತಾಗ್ಬಿಟ್ರಂತೂ ಯಪ್ಪ, ಅದು ಎಷ್ಟು ಜನ ಹುರ್ಕೊಂಡು ಸಾಯ್ತಾರೋ ಗೊತ್ತಿಲ್ಲ ಕಣವ. ಆದರೆ ನೀನು ಅಂಥ ಹುಡುಗನ ಹುಡುಕ್ಬಿಟ್ಟಿದ್ಯಾ ಬಿಡು, ಗಂಡು ಅಂದರೆ ಗಂಡು. ಹಂಗೆ ಇಲ್ಲ ಮವ, ನಾನು ಯಾವತ್ತು ದುಡ್ಡಿನ ವಿಚಾರ ಅಂತ ನೋಡಿಲ್ಲ. ಹುಡ್ಗ ಕುಣಿದಾಗ ಒಳ್ಳೆಯವನಿದ್ನಲ್ವಾ, ಅದಕ್ಕೆ ನೋಡಿದೆ. ಕೋಟಿ ಇದ್ದೂ ಮನೆಯಾಗ ಟಾರ್ಚರ್ ಕೊಡ್ತಾ ಇರೋ ಗಂಡುಗಳು ಎಷ್ಟು ಜನ ಇಲ್ಲ. ಅಂತ ಹುಡ್ಗನ್ ಕೊಟ್ಬಿಟ್ರೆ ಕೋಟಿ ಇದ್ರೂ ಏನು ಪ್ರಯೋಜನ ಇಲ್ಲ ಅಂತ ನನಗನ್ನಿಸ್ತು. ಅದಕ್ಕೆ ನೀನು ಸರಿ ಬ್ಯಾಡ ಬಿಡು ಅಂತ ಹೇಳ್ಬಿಟ್ಟು ನಾನೇನಿಯ ಒಳ್ಳೆ ಹುಡುಗಾಗಿದ್ನಲ್ಲ ಅಂತ ಇದು ಮಾಡಿಕೊಟ್ಟೆ. ಮವ, ದುಡ್ಡು ಬೆಲೆ ಕೊಡಬೇಡಿ ಮವ, ಇವತ್ತಿರ್ತದೆ ನಾಳೆ ಹೋಯ್ತದೆ. ಮನುಷ್ಯನಿಗೆ ಗುಣಕ್ಕೆ ಬೆಲೆ ಕೊಡಿ, ಸರಿನೇ? ಸರಿ ಮವ, ನಾನು ಹಬ್ಬಕ್ಕೆಲ್ಲ ಹೊಸಿ ಕ್ಲೀನ್ ಮಾಡ್ಕೊಂಡು ಅದು ಇದು ಮಾಡಬೇಕು. ಹಂಗೇನೇನಿಯ ನಮ್ಮ ನಾದ್ನಿ ಮಂತಕ್ಕೆ ಬೇರೆ ಹೋಗ್ಬೇಕಲ್ಲ ಬಿರಿಯಾನಿ ತಿನ್ನಕ್ಕೆ. ನಮ್ಮ ವಿಹಾನನ್ ರೆಡಿ ಮಾಡ್ತೀನಿ ಹೋಗಿ. ನೀವು ಅದೆಲ್ಗೋ ಹೊಂಟಿದಿರಲ್ಲ, ಹೋಗ್ಬಿಟ್ಟು ಸರ್ನ ಬನ್ನಿ, ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬರೋಣ. ಸರಿ ಸರಿ ಕಣವ, ಆಯ್ತು. ಬಂಗಾರಿ, ಬಂಗಾರಿ, ಓ ಬಂಗಾರಿ. ಯಾರಲ್ಲ ಅವನು ಬಂಗಾರಿ ಅಂತ ಕರೀತಿರೋದು? ಯಾಕೆ ಕಡೆ ತಗೊಂಡು ನೋಡ್ಬಿಡ್ತೀನಿ ಬಿಯಾವರ್ಸಿ ನನ್ನ ಮಗನೇ. ಅವ, ನಾನೇ, ನಾನು ನಾನು ನಿನ್ ಗಂಡ. ಹೇಳಿ ಬಂಗಾರಿ, ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಸೀರೆ ತಗೊಂಡ್ಬಿಟ್ಟು ಬಂದಿದ್ದೀನಿ ನಿಂಗೆ. ತಗ ಹೊಸ ಸೀರೆಯ. ನೀವು ನನ್ನ ಸೀರೆ ತಗೊಂಡ್ಬಿಟ್ಟು ಬಂದಿದ್ದೀರಾ? ಯಾವ ಇದಕ್ಕೆ ತಗೊಂಡ್ಬಿಟ್ಟು ಬಂದಿದ್ದೀರಾ ಸೀರೆಯ? ಎಂದು ಕೊಡಿಸ್ತಿರಲಿಲ್ಲ, 8 ವರ್ಷ ಆಯ್ತು, ಇವಾಗ ಎತ್ಕೊಂಡ್ಬಿಟ್ಟು ಬಂದಿದ್ದೀರಾ ಅಂತ ಹೇಳಿದ್ರೆ? ಅಯ್ಯೋ ತಗೊಳಮ್ಮಿ, ಪಿರೂತಿಯಿಂದ ಗಂಡ ತಂದು ಕೊಟ್ರ ಸೀರೆಯ. ತಗ ತಗ ತಗ. ಡಬ್ಬ ಡಕೊಟ್ಟ ಸೀರೆ ತಗೊಂಡ್ಬಿಟ್ಟು ಬಂದ್ಬಿಟ್ಟವನೆ. ಈ ಸೀರೆ ನೀನ ಮಡಿಕ, ನಂಗೇನು ಬೇಕಾಗಿಲ್ಲ. ಈ ಸೀರೆ ತಗೊಂಡ್ಬಿಟ್ಟು ಬರಕ್ಕೆ ಈ ಪಾರ್ಟಿ ಬಿಲ್ಡಪ್ಪ ಏನೋ ಎಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಸೀರೆ ತಗೊಂಡ್ಬಿಟ್ಟು ಬಂದಿದ್ದೀನಿ ಬಂಗಾರಿ ಅಂತ ಬರ್ತಾನೆ. ಈ ವರ್ಷ ಇರಲಿಲ್ಲ, ಈ ವರ್ಷ ಈ ಬಂಗಾರಿ ನೀನು ನೆನಪಾಗಿರ್ಲಿಲ್ಲ. ಈಗ ನಿಂಗೆ ಈ ಬಂಗಾರಿ ನೆನಪಾಯ್ತವಳ? ಎತ್ಕೊಂಡೋಗ ಸುಮ್ಕೇನಿಯ, ಸೀರೆನೂ ಬೇಡ ಕುಪ್ಸನೂ ಬೇಡ ನಂಗೆ. ಆಸ್ತಿ ಎಲ್ಲನೂ ದೊರಿದ್ರು ನನ್ನ ಮಗ ನೀನು. ಆಸ್ತಿ ಎಲ್ಲನೂ ಆರಾಮಾಗೆ ಮೊಮ್ಮಗನ ಹೆಸ್ರು ಬರೆದ್ಬಿಟ್ಟು ಇವಾಗ ನೈಸ್ ಮಾಡಕ್ ಬಂದೀಗ ನೀನು. ಏನು ಉಳ್ದೈತಿನ್ನ ಅಂತ ಹೇಳ್ಬಿಟ್ಟು ನೈಸ್ ಮಾಡಕ್ಕೆ ಹೋಗಲೇ ಎದ್ದೋಗ ಸುಮ್ಕೇನಿಯ. ಏನಾರ ಉಳ್ದೈತಾ ಹೇಳು? ಏನು ಉಳಿದಿಲ್ಲ ಇಲ್ಲಿ. ನಿನ್ನ ಐಸ್ ಮಾಡ್ಕೊಂಡು ಕುಂತ್ಕೊಳಕಿಲ್ಲಿ ನೀನು ಸಾಕು, ನಿನ್ನ ಐಸ್ ಮಾಡಿದ್ದು ಸಾಕು. ಆಸ್ತಿ ಪಾಸ್ತಿ ಎಲ್ಲ ಸೊಸೆಗೆ ಬರ್ಕೊಟ್ಬಿಟ್ಟು ಇಲ್ಲಿವಾಗ ಬಂಗಾರಿ ಅಂತ ಬಂದವನೆ. ಯಾಕ್ಲ ಅವಳು ಇದ್ಲಲ್ಲ, ಅವಳು ಯಾವಳವಳು ಕ್ಯಾಂಪಿನ ಯಾವಳು ಅವಳು ಇದ್ದಾಗ ನಿನಗೆ ನಾನು ನೆನಪಾಯ್ತಿದ್ನ. ನಾನು ನಿನಗೆ ಬೇವರ್ಸಿ ನನ್ನ ಮಗನೆ ಒಂದು ದಿನಕ್ಕೂ ನೆನಪಾಯ್ತಿರಲಿಲ್ಲ. ನಾನೇ ನಿನಗೆ ಬಂದ್ರೂ ಮನೆ ಬಿಟ್ಬಿಟ್ಟು ಹೋಗು 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 ಅಂತ ತೊಳ್ಳು ನೀಚೆ ಕಡಿಕೆ. ಇವಾಗ ನಿನಗೆ ಎಂಡ್ರು ನೆನಪಾಯ್ತವಳ? ಯಾಕೆ? ಓಹೋ, ಎಲ್ಲ ಮುದ್ರಕಂಡ ಮೇಲೆ ನಿನಗೆ ಎಂಡ್ರು ನೆನಪಾಯ್ತವಳೆ. ಕಷ್ಟಕ್ಕೆ ನೋಡ್ಕೋಬೇಕಲ್ಲ, ಈಗ ವಯಸ್ಸಾಯ್ತಲ್ಲ ಅಂತ. ವಯಸ್ಸಾಗಿದ್ದಾಗ ನಾನು ನನ್ನ ಮಗಳನ್ನ ಬೀರಿಗೆ ತೊಳ್ಬಿಟ್ಟು ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟು ಇವಾಗ ಬಂದಿದ್ದೀಗಲ್ಲ ನೀನು. ನಿನ್ ಮಕ ಮುಚ್ಚ. ಯವ್ವಾಲೇ ಬಂಗಾರಿ, ನಿಂದಿರಲ್ಲ ಬಾಯ ಇಲ್ಲ ಬೊಂಬಾಯ. ಇದು ಯಾಕೆ ಹಿಂಗಡಿಗೆ? ಯೋನ ನಡೀತದ, ಗಂಡ ಹೆಂಡ್ರು ಮಧ್ಯೆ 1000 ನಡೀತದೆ. ಅಷ್ಟಕ್ಕೇನೆನಿಯ? ಓಹೋ, ಹಂಗ ಅಡಿಗೆ ನೀನು. ಸುಮ್ಕಿರು, ಆಗಿದ್ದಾಯ್ತು. ಯೋನಂತೆ ನಿನಗೂ ನಿನ್ ಮಗಳು ನಾನೇನು ಮೋಸ ಮಾಡ್ತಿದ್ದೀನ? ಇಲ್ಲ ತಾನೇ? ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ, ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಓಡುವೆ. ಹಿಂಗೆ ಯಾವ್ದನ್ನ ಗಂಟೆಯ ಮೆಟ್ಕೊಬಿಟ್ಟೈತ ಅಂತ ಹೇಳ್ಬಿಟ್ಟು
ನನ್ನ ಜೊತೆಗೆ ಹಿಂಗೆ ಬತ್ತವನ್ನೆಲ್ಲ ನೈಸ್ ಮಾಡ್ಕೊಂಡು ನಾನು ಇವಯ್ಯ ಮಾತಾಡೇ ವರ್ಷ ಆಯಿತು ಅಂಥದ್ರಾಗೆ ಬಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ಇದೇನಿದೆ ಆಡಿರ್ತಾವನಲ್ಲ ಏನೋ ಕೊಲೆಗಿಲೆ ಮಾಡ್ಬಿಡ್ತಾನೆ ಫ್ರಿಡ್ಜ್ ಮಾಡೋಗ್ಬಿಡ್ತಾನೆ ನನ್ನ ಶಾನೆ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಯವ್ವ ಮಾಡಿದ್ರು ಮಾಡೋನೇನಿಯ ಏನನ್ನ ಚಾಕಪಾಕ ಮಡಿಕೊಂಬಂದವನ ಮೊದಲೇ ಮನೆಯಲ್ಲ ಎಗರಾಡ್ಬಿಟ್ನಲ್ಲ ಅದಕ್ಕೆ ಸಾಯಿಸ್ಬಿಡ್ತಾನ ಅಂತ ಭಯವಾಯ್ತೈತಲ್ಲ ನಂಗೆ ಆಡಿ ಹೇಳ್ತಿದ್ರೆ ನೀನಿಯ ಯೋ ನೀನು ನನಗೆ ಬೇಗ ಯಾಕೆ ಸುಗಿದ್ಬಿಟ್ಟು ಕೆನ್ನೆ ಒಂದೆರಡು ಬಾರಿಸ್ಬಿಡು ನಂಗೆ ಭಯ ಆಗಕ್ಕಿಲ್ಲ ಇನ್ನೂ ಸಿಟ್ಟು ಬರ್ತದೆ ನೀನು ಹಿಂಗೆಲ್ಲನೂ ನಂಗೆ ಏನಾರ ಹಿಂಗೆ ಆಡೇಳ್ಬಿಟ್ಟೆ ಅಂದರೆ ನನಗೆ ಒಂಥರ ನನಗಂತೂ ತಲೆ ಎಲ್ಲನೂ ಕೆಟ್ಬಿಡ್ತದೆ ನೀನು ಹೋಗಿ ಸುಮ್ಕೇನಿಯ ಕ್ಯಾಮೆಗೆ ಮೇಲೆ ನೋಡ್ಕೊ ಹೋಗು ನಿಂಗೇನು ಮಾಡೋಕ್ಕೆ ಕ್ಯಾಮೆ ಇಲ್ವಾ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ ಬಂಗಾರಿಯ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಯವ್ವ ರೀ ನನ್ನ ಕೊಲೆಗಿಲ್ಲ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಚಾಕಪಾಕ ಮಾಡಿಕೊಂಬಿಟ್ಟು ಬಂದಿದ್ದೀರೋ ಏನೋ ಯವ್ವ ನನ್ನ ಮಗಳು ಜೀವನ ಹಾಳು ಮಾಡಿದ್ದಾಯ್ತು ಈಗ ನೋಡಿದ್ರೆ ನಾನು ಬೇರೆ ಹಾಳು ಮಾಡಬೇಕು ಅಂತ ಬಂದಿದ್ದೀರ ನೀವು ನಾನು ಸಾಯಿಸ್ಬಿಟ್ಟು ಈ ಮನೆಗಿದ್ದೀನಲ್ಲ ಅದಕ್ಕೆ ಈ ಮನೆನ ನಾನು ಸಾಯಿ ಬಿಡ್ದ್ಬಿಟ್ಟು ಆಮೇಕಿಂದ ಎಲ್ಲೋ ಹೋಗ್ಬೇಕು ಅಂತ ಮಾಡಿದ್ದೀರಾ ಯವ್ವ ನನ್ನ ಮಗಳು ಮನೆಗೆ ಹೋಗಿ ನಾನು ಸೆಟ್ಲ್ ಆಯ್ತೀನಿ ನಿಮ್ಗೆ ಯೋಗ್ಯತೆಗೆ ಬೆಂಕಿ ಹಾಕ ನಿಮ್ಗೆ ನಾನು ಸಾಕಾಗಲಿಲ್ಲ ಅಂತಂದರೆ ಏನೂ ಬೇಕಾಗಿಲ್ಲ ನೀವೇ ನನಗೇನು ಅಕ್ಕಿ ಮುಟ್ಟೆ ಎಲ್ಲ ಕೊಡಬೇಕಾಗಿಲ್ಲ ಇರೋ ಅಕ್ಕಿ ಮುಟ್ಟೆ ಎಲ್ಲ ಒತ್ಕೊಂಡೋಗಿ ನನ್ನಂತೂ ಸಾಯ್ಸಕ್ಕೆ ಬರಬೇಡಿ. ಲೇ ಬಂಗಾರಿ ನೀನು ಯಾರನ್ನ ಸಾಯಿಸ್ತಾರೆ ನಿನ್ ಮಕ ನೋಡ್ರೆ ಸಾಯಿಸ್ಬೇಕು ಅಂತ ಅನ್ನಿಸ್ತದೇನೆ ಬಂಗಾರಿ ಚಿನ್ನ ಮುದ್ದು ಬಂಗಾರಿ. ಅಯ್ಯೋ ನನ್ನ ಗಂಡ ನನ್ನ ಸಾಯಿಸ್ಬಿಡ್ತಾನೋ ಯವ್ವ ಯವ್ವ ಯಾರನ್ನ ಕಾಪಾಡ್ರೋ ಯವ್ವ ಇವ್ನಿಗೆ ನೈಸ್ ಮಾಡ್ತಾವನೆ ಅಂದ್ರೆ ನಾನು ಸಾಯ್ಸಕ್ಕೆ ಅಂತ ಪಿಲಾನ್ ಮಾಡ್ಕೊಂಬಿಟ್ಟು ಬಂದಿತ್ತಾನೆ ಯವ್ವ ಯಾರನ್ನ ಕಾಪಾಡ್ರೋ ಮಗನೇ ಲೋ ಮಗನೇ ಎಲ್ಲ ಯಾರನ್ನ ಬರ್ರ ಯಾರನ್ನ ಕಾಪಾಡ್ ಬರ್ರೋ ಯವ್ವ ನಾನು ಸಾಯ್ಬಿಡ್ತಾನೆ. ಏಯ್ ಬಂಗಾರಿ ಸುಮ್ಕಿರ್ಲಿ ಮಕ್ಕಳು ಬಂದ್ಬಿಟ್ಟರು ಯಾಕ್ಲೆ ಹಿಂಗ್ ಕಿರ್ಚಾಡ್ತಿದೀಗ ಪಿರೂತಿ ಮಾಡಕ್ಕೆ ಅಂತ ಬಂದ್ರೆ ಇದು ಯಾಕ್ಲೆ ಹಿಂಗ್ ಕಿರ್ಚಾಡಿಯೇ ಯವ್ವ ನಂದು ನಿಂದು ಏನಯ್ಯ ಪಿರುತಿ ಹೋಗಯ್ಯ ನನ್ನ ನಿನ್ನ ಮದುವೆ ಬೇಸ ಬಿಟ್ರೆ ಯಾ ಪಿರುತಿನೂ ಇಲ್ಲ ಪಿರುತಿ ಮಾಡಕ್ ಬಂದವನ್ ಪಿರುತಿಯ. ಅಪ್ಪ ಇದೇನಪ್ಪ ಮಾಡ್ತಾ ಇದ್ಯಾ ಅಮ್ಮನ್ ಯಾಕಪ್ಪ ಸಾಯಿಸ್ತಿದ್ಯಾ ಲೋ ಮಗ್ನೆ ನಾನೇನ್ ಸಾಯಿಸ್ತಿಲ್ಲ ಕಣ್ಲ ಹಬ್ಬಕ್ ಸೀರೆ ಕೊಡೋಣ ಅಂತ ಬಂದೆ. ಇಲ್ಲ ಕಣ್ಲ ಮಗ ನನಗ್ ಸ್ಕೆಚ್ ಹಾಕೊಂಡ್ ಬಂದವನೇ. ಅಪ್ಪ ಇದೆಲ್ಲ ಯಾಕಪ್ಪ ಮಾಡ್ತಾ ಇದೀಯಾ ನಡಿಯಪ್ಪ ನೀ ಸುಮ್ಕೆನೆನಿಯಾ ಸುಮ್ನೆ ಯಾಕೆ ಬೇಕಿ ಜಗಳ ಹಬ್ಬದ ಟೈಮಗೆ ಲೋ ಮಗ ಯಾ ಜಗಳನೂ ಇಲ್ಲ ಕಂಡ ಈ ಬಂಗಾರಿ ಸುಮ್ಕೆ ಅಗ್ರಾಡ್ತಾವಳ ಶ್ರೇಣಿಯ ನೋಡ್ಲ ಕೆಳಗಡೆ ಪಿರುತಿಯಿಂದ ಸೀರೆ ತಕೊಂಬಿಟ್ಟು ಬಂದಿವ್ನಿ ಅದಕ್ಕೆ ಕೊಲೆ ಮಾಡ್ತಾವ್ನಿ ಅಂತ ತಿಳ್ಬಿಟ್ಟು ಬಾಯ್ ಬಿಡ್ಕೊಂಡ್ರೆ ನಾನೆಲ್ಲ ಮಾಡ್ಲಿ ಏನ್ ಮಾಡ್ತೀಯ ಒಪ್ರೂಪ ಪಿರುತಿ ತೋರ್ಸಕ್ ಹೋದ್ರೆ ಹಿಂಗೇನಿ ಆಗೋದು ಟೆನ್ಷನ್ ಆಗೋಗ್ಬಿಡ್ತದೆ ಇದೇನಪ್ಪ ಇದು ಹಿಂಗೆಲ್ಲ ಬದಲಾಗ್ಬಿಟ್ರಲ್ಲ ಅಂತ ತಿಳ್ಬಿಟ್ಟು ಟೆನ್ಷನ್ ಆಗ್ಬಿಡ್ತದೆ ನನಗಂತೂ ಯವ್ವ ಯಾಕೆ ಹಿಂಗ್ ಆಡ್ತಾವಳ ಬಂಗಾರಿ ನೋಡ್ಲಾ ನೀನ್ ಹೋಗ್ಲಾ ನಾನು ಹೆಂಗೋ ನಾನು ನೋಡ್ಕತೀನಿ ನನ್ನ ಎಂಡ್ರನ ನೀನ್ ಹೋಗೋಸಿ ಮಾತಾಡ್ತಿದ್ನಲ್ಲ ನನ್ನ ಎಂಡ್ರ ಹತ್ರ ಯಾಡ ಕಂಡ್ಲ ಮಗ ಇಲ್ಲ ಇರು ಈ ವಯಸ್ಸು ಆಯ್ಬಿಡಿತಾನ ಏನೋ ಫ್ರಿಡ್ಜ್ಗೆ ಪಿಲಾನ್ ಮಾಡೋನು ಅನಿಸ್ತದೆ. ಅಪ್ಪ ಸುಮ್ಮನೆ ಇರಪ್ಪ ಹಬ್ಬ ಟೈಮಾಗ ಜಗಳ ಪಗ್ಲ ಬ್ಯಾಡ ಅಂದ್ರೆ ನೀವು ಕೇಳೋದೇನೇ ಇಲ್ಲ ಹೀಗೇನು ತಂಗಿ ಮನೆಗೆಲ್ಲ ಊಟಕ್ಕೆ ಹೋಯ್ತಾರೆ ಹೋಗಕ್ಕಿಲ್ವ ಏಳು ಬರೀ ಇದೇಣಿ ಆಯ್ತು ಬರೀ ಕಿಟ್ಟಾಡ್ಕೊಂಡು ಏನಿಯ ಕುಂತ್ಕೊಬಿಡಿ ಅವಳು ಕರೆದವಳು ತಾನೇ ಊಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ಬೇಕು ತಾನೆ ಈ ಇದ್ರಾಗ ವಯಸ್ಸಾಗೆಲ್ಲ ಸಾಯಿಸೋದು ಬೀಸೋದು ಹೊಡಿಯೋದು ಬಡಿಯೋದು ಏನು ಇಕ್ಕಬೇಡ ಕಣಪ್ಪ ಆಗಿದ್ದೆಲ್ಲ ಜಗಳ ಆಗೋಯ್ತು ಇನ್ಮೇಲೆ ಯಾವ ಜಗಳ ಪಗ್ಲ ನಮ್ಮ ಮುದ್ದೆ ಏನು ಬೇಡ ಮನಸ್ತಾಪಗಳು ಏನೋ ಕೆಟ್ಟಗಳಿಗೆ ಇತ್ತು ಎಲ್ಲ ನಡೆದೋಯ್ತು ಈಗ ನನ್ನ ತಂಗಿನೂ ಸಂದಕೋಳೆ ನಾನು ಸಂದಾಕಿದ್ದೀನಿ ಎಲ್ಲರೂ ಸಂದಕೋಳೆ ಈ ಮದುವೆ ಎಲ್ಲ ಬೇಕಾಗಿಲ್ಲ. ಏನು ನನ್ನ ಮಗಳು ಮನೆಗೆ ಊಟನೇ ನನ್ಗೆ ಹೇಳಿಲ್ವಲ್ಲ ಬಡ್ಡಿ ಅವಳು ಅಮ್ಮ ಎಲ್ಲೋ ಮರ್ತಿರ್ತಾಳೆ ಕಣಮ್ಮ ಮರ್ತು ಬಿಟ್ಟಿದ್ವು ನಿಂಗೆ ಹೇಳಿರಲ್ಲ ಅಷ್ಟೇನಿಯಾ ನೀನೇನು ಯೋಚನೆ ಮಾಡಬೇಡ ಬಾ ಸುಮ್ಕೇನಿಯಾ ಅದೇನು ಬ್ಯಾರ ಮನೆ ಹೇಳು ಸರಿ ಇವಾಗ ಕಿತ್ತಾಡ್ಕೋಬೇಡಿ ಸರಿನಾ ಹೊರಡ್ರಿ ಫಸ್ಟ್ ಊಟಕ್ಕೆ ರೇ ಬಂಗಾರಿ ನಾನೇ ನೀನು ಸಾಯ್ಸಕ್ ಬಂದೇನೆ ಇವನು ಪಿರುತಿ ಅಂತ ಹೇಳ್ಬಿಟ್ಟು ತೋರ್ಸಕ್ ಬಂದ್ರೆ ಹಂಗಾಡ್ತಿಗ ಹೇಳು ಈ ಪಿರುತಿ ಅಂದ್ರೆ ಏನು ಅಂತಾನೆ ನೀ ಗೊತ್ತಿಲ್ಲ ಎಂದು ನೋಡ್ದಿರೋರ್ಗೆ ಹಿಂಗೇನಿಯಾ ಪಿರುತಿ ತೋರ್ಸಕ್ ಹೋದ್ರೆ ಹಿಂಗೆ ಆಗೋದು ಥ್ವ ಎಲ್ಲ ಮಾಡ ಮರೀದಿ ಮಗನ ಮುಂದೆ ಕಳೆದು ಬಿಡ್ತಿದ್ದಲ್ಲ ಇನ್ನು ಸ್ವಲ್ಪ ಹೊತ್ತಿದ್ರೆ ಯೋ ನಿನ್ ಪಿರುತಿಗೆ ಮೆಟ್ಟಾಕ ಹೋಗಯ್ಯ ನನ್ನ ಮಗಳು ನಾನು ಊಟ ಕರೆದಿಲ್ಲ ಅಂತ ಟೆನ್ಷನ್ ಆಯ್ತೈತೆ ಇವ ಇಂದೊಂದು ಟೆನ್ಷನ್ ನಂದೇ ನನ್ನ ಸಾವಿರಾಗಿ ಬಿದ್ದೈತೆ ಹೋಗಯ್ಯ ಸುಮ್ಕೇನಿಯ ಕ್ಯಾಮೆಗೆ ಮೇಲ್ವಾ ನಿಂಗೆ ಕ್ಯಾಮೆ ನೋಡ್ಕೊ ಹೋಗಿ ಸುಮ್ಕೇನಿಯ ಸುಮ್ಮನೆ ನಾನು ತಲೆ ಕೆಡಿಸ್ಬೇಡ ಇನ್ನು ತಲೆ ಕೆಡ್ಸಿ ಸುಮ್ಕೇನಿಯ ಟೆನ್ಷನ್ ಕೊಡ್ಬೇಡ ಇನ್ನು ನನಗೆ ಅಯ್ಯ ಇಲ್ದಿರೋದೆಲ್ಲ ಮಾತಾಡ್ತಾನೆ ಬಯ್ಯ ಏನಯ್ಯ ಬಂದ್ಬಿಟ್ಟು ಹಿಂದೆಗಡೆಯಿಂದ ಆಡೇಳು ಕತ್ಕುಯ್ಯನ ಅಂತನ ನೀನು ಬಾರಿ ಕಿಲಾಡಿ ನೋಡು ಆಸ್ತಿ ಪಾಸ್ತಿ ಎಲ್ಲನೂ ಬರ್ಕೊಟ್ಟಿದ್ದೀಕಲ್ಲ ಹೋಗು ನಾನು ನನ್ನ ಮಗಳು ಹೆಂಗ ದುಡ್ಕೊಂಡು ಜೀವನ ಮಾಡ್ಕೊತೀವಿ ನಮಗೂ ಗೊತ್ತು ಮುಂದೆ ಹೆಂಗೆ ಬರಬೇಕು ಅಂತ ಹೇಳ್ಬಿಟ್ಟು ಬರ್ತೀವಿ ಎಲ್ಲ ತಗೊಂಡೋಗ್ಬಿಟ್ಟು ಮೊಮ್ಮಗನ ಹೆಸರು ಬರ್ದಿಕ್ಕಿದೆಯಲ್ಲ ಹೋಗಿ ಅವನೇನಿಯ ಪಿರುತಿ ಮಾಡೋಗು ನಾನು ಬಂದವನಿ ಪಿರುತಿ ಮಾಡ್ತೀನಿ ಪಿರುತಿ ಅಂತ ಹೇಳ್ಬಿಟ್ಟು ನೀನು ಪಿರುತಿ ಯಾವಳಿಗೆ ಬೇಕು ನೋಡಯ್ಯ ಈ ಸೀರೆ ಪಾರೆ ಎಲ್ಲ ಎತ್ಕೊಂಡು ಹೊಂಟೋಗ್ಬಿಡು ಪಿರುತಿ ಮಾಡ್ತಾನೆ ಪಿರುತಿ ಈಗಲೇ ತಲೆಕೆಟ್ ಗೊಬ್ಬರ ಆಗೈತೆ ನನಗೆ ನನ್ನ ಮಗಳು ಮುಂದಿನ ಭವಿಷ್ಯ ಏನಪ್ಪ ಅವಳ ಜೀವನ ಏನಪ್ಪ ಮಾಡನಿ ಅಂತ ಈ ವಯ್ಯನ್ ಪಿರುತಿ ಚಿಂತೆ ಪಿರುತಿ ಈ ವಯಸ್ಸಾಗೆ ನಂಗೆ ಗೊತ್ತು ಕಣ ನಿನ್ನ ಪಿಲಾನೇನು ಅಂತ ಎತ್ಕೊಂಡು ನೋಡಿ ನಾನು ಸಾಯಿ ಬಡಿಯೋದೇ ನಿನ್ನ ಪಿಲಾನಲ್ವಾ ಯವ್ವ ಲೇ ನಾನು ಯಾಕಲೇ ನೀನು ಸಾಯಿ ಬಡಿಲಿ ಅಂತ 420 ಕೆಲಸ ಮಾಡಿದಾಗೇನೇ ನೀನು ಸಾಯಿ ಬಡಿದಂಗೆ ಹುಟ್ಟಿದ್ದೆ ನಾನು ಏನೋ ಒಂಚೂರು ಹಂಗೆ ಹಿಂಗೆ ನಾನು ಏನ್ರಲ್ವ ವಯಸ್ಸಾಯ್ತು ಇಬ್ರು ಒಂದಾಗನ ನಮ್ಮಿಬ್ರು ಲವ್ ಮಾಡ್ಕೊಂಡಿರೋಣ ಅಂತ ಹೇಳಿದ್ರೆ ಇವಳಿಗೋಸಿ ಹಂಗೆ ತಿಕ್ಲೋಸದಂಗೆ ಗೊತ್ತುಬಿಡ್ತದೆ ನೋಡು ನಿಂಗೋಸ್ಕರ ಸೀರೆ ಕೊಡ್ಸಿದ್ದೀನಿ ಸಂಕ್ರಾಂತಿ ಹಬ್ಬದಿನ ಉಟ್ಕೊಂಡು ಮನಗ್ ಬಾ ಹೆಂಗಿರ್ತದೆ ಹೇಳು ಸೂಪರಾಗಿರ್ತದೆ ನಿನಗೆ ಏನು ಅರ್ಥ ಆಗಕ್ಕಿಲ್ಲ ಹೇಳಿದ್ರೆ ನಿನ್ನ ತಲೆನಾಗ ಕೂದಲಿಲ್ಲ ನಿನ್ನ ತಲೆನಾಗ ಬುದ್ಧಿನೂ ಇಲ್ಲ ತಗ ನೋಡು ನಿನ್ಗೋಸ್ಕರ ಅಂತ ಪಿರುತಿಯಿಂದ ತಗೊಬಿಟ್ಟು ಬಂದಿದ್ದೀನಿ ಸೀರೆಯ ಉಟ್ಕಾಬುಕ್ಕೆ ನೀನು ಇಟ್ಕೊಂಡಿದ್ದಲ್ಲ ಅವಳು ಯಾವಳ ಬೇವರ್ಸಿನ ಅವಳಿಗೆ ತಗೊಂಡ ಕೊಡೋಗು ನನಗೆ ಕೊಡಕ್ಕೆ ಬಂದಿದ್ದೆ ನೀನು ಯಾವ ಬೇವರ್ಸಿಗೆ ತಗೊಂಡು ಬಂದಿದ್ದು ಅವಳಿಗೆ ಕೊಡೋಗು ಓಹೋ ಇಷ್ಟು ದಿನ ಇಲ್ದಿದ್ದು ಇವಾಗ ಬಂದ್ಬಿಡ್ತೀವ ಹಿಂಗೆ ಪಿರುತಿಯ
ನೋಡಯ್ಯ ಸುಮ್ಮನೆ ಹೋಗು. ಈಗ ಈ ವಯಸ್ಸಾಗಿ ಎಲ್ಲ ಮುಗ್ದೋದ್ಮೇಲೆ ನಿಂದು ಇನ್ನೇನು ಬಂದು ಪಿರುತಿ ಮಾಡ್ತಾನೆ ಪಿರುತಿಯ. ಸಾಯ್ಸಕ್ಕೆ ನಾನು ಬಂದು ನಿನಗಿನ ಮುಂಚೆನೇನಿಯಾ ಸಾಕ ಹಿಡ್ಕೊಂಡು ಸಾಯ್ ಬಡ್ದು ಬಿಡ್ತೀನಿ ಅಷ್ಟೇನಿಯಾ. ಓಹೋ ನನ್ನ ಮಗಳು ಜೀವನ ಅವಳನ್ನ ಸ್ಟ್ರಾಂಗ್ ಮಾಡ್ಬೇಕು ನಾನು ಇನ್ನನ್ನುವೆ. ಹೋಗಯ್ಯ ಸುಮ್ಕಿನೇನಿಯಾ. ಈ ಬಂಗಾರಿಗಂತೂ ಹೆಂಗೋ ನಾನು ಸ್ವಲ್ಪ ಹೊತ್ತಿಂದ ಕೋಟ್ಯಧೀಶ್ವರಿ ಆಯ್ತಾಳೆ ಅಂತ ನಾನೇನೋ ಬಂದೆ. ಪಾಪ ಹೆಂಗೋ ಇನ್ನು ಜೊತೆಯಾಗಿರೋಣ ಅಂತ ಇವಳು ನೋಡ್ರೆ ನಾ ಎಡ್ದಂಗೆ ಆಡ್ತಾಳೆ. ಇಂಥೊಳಗೆ ಯಾರಿನ್ನ ಇದು ಮಾಡಿರೋಳು. ಸೀರೆ ತಂದಿದ್ದೀನಿ ಬಿಸಾಕೋಳೆ. ಉಟ್ಕೊಂಡ್ಲಿ ಬಿಡ್ಲಿ ಇನ್ನು ಅದನ್ನು ಕಟ್ಕೊಂಡು ನನಗೇನಾಗಬೇಕು. ಅವಳೇ ಬೇಡ ಅಂತ ಬುಸಾಕಿದ್ಮೇಲೆ ನನಗೆ ಬೇಕು ಅಂತ ಇದು ಮಾಡೋದ್ರಾಗ ಏನು ಅರ್ಥ ಇಲ್ಲ. ಸರಿ ಬಿಡು, ಮಗಳು ಮನೆಗೆ ಹೋಗೋಣ. ಹೊಟ್ಟೆ ತುಂಬ ಬಿರಿಯಾನಿ ನನ್ನ ಸಿಗ್ತದೆ, ತಿನ್ಕೊಂಡು ನಾವು ಬರ್ಬೋದು. ಇಲ್ಲಿ ಯಾಕೆ ಬೇಕು ಇವಳು. ಬಂಗಾರಿ ಬರ್ಲಾ? ಹೋಗ್ಲಾ ಮುದೇವಿ ಬತ್ತಾನೆ ಇಲ್ಲಿ ಬಂದೇನ್ ಮಡಿಗೆ. ಹೋಗ್ ಸುಮ್ಕೇನಿಯ ಆ ಸೀರೆ ಎತ್ಕೊಂಡು ಹೊಂಟೋಗು. ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ ನೀನು. ಓಹೋ ಸೀಮೆಗಿಲ್ದಿರ ಪಿರುತಿ ತೋರಿಸ್ತಾನೆ. ಪಿರುತಿ ಸೀಮೆಗಿಲ್ದಿರ ಪಿರುತಿ ಇವಯ್ಯೊಂದು. ಹೋಗ್ ಸುಮ್ಕೇನೇನಿಯ ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ. ನಂಗೆ ಒಂಥರ ಟೆನ್ಷನ್ ಆಯ್ತದೆ ನೀನು ಇದ್ರೇನೇನಿಯ. ಈ ವಯಸ್ಸಾಗಿ ವಯ್ಯೊಂದು ಅದು ಏನು ಬಂದಾಯ್ತು. ಯಪ್ಪ ದೇವ್ರೆ, ನೀನೇ ನನ್ನನ್ನು ಕಾಪಾಡಬೇಕು ತಂದೆ. ಈ ವಯಸ್ಸು ಸಾಯಿಸ್ಬಿಡ್ತಾನೆ ಇಲ್ಲ ಅಂತ ಹೇಳಿದ್ರೆ ಶಿವನೇ ಸೋಮ್ಲಿಂಗ. ಬುಡೇ ದೊಡ್ಡ ಹೇಳಿಲ್ವಾ ಮರಳಿ ಯತ್ನವ ಮಾಡು ಅಂತ. ನಾಳೆ ಮರಳಿ ಯತ್ನವ ಮಾಡ್ತೀನಿ ಬುಡೆ. ಎಂತೆಂಥ ಫಿಗರುಗಳನ್ನೇ ಬೀಳ್ಸಿದೀನಿ. ಇನ್ನು ಈ ಬಂಗಾರಿನ ಬೀಳ್ಸದೆ ಎಂದು ದೊಡ್ಡ ವಿಚಾರಣೆ ನನಗೆ. ಎಂತೆಂಥ ಫಿಗರುಗಳು ವಯಸ್ಸಾಗಿದ್ದಾಗ ಏನು ಎಲ್ಲರೂ ನಾನು ಹಿಂದೆ ಮುಂದೆ ಓಡಾಡಬೇಕಿತ್ತು. ಹಂಗೆ ಬೀಳ್ಸಿದೀನಿ ಎಲ್ಲರೂ. ಇನ್ನ ಯಾವ ಲೆಕ್ಕ ಈ ಬಂಗಾರಿ ಬೀಳಿಸ್ತೀನಿ ನೋಡಿ. ಬಂಗಾರಿನೂ ಸರಿಯಾಗಿ. ಇಲ್ಲೇ ಬಿಟ್ಬಿಟ್ಟೋಗೋನಲ್ಲ ಸೀರೆಯ. ನಾನೇನು ಬಿಕ್ಸುಕಿ ಮಾಡ್ಕೊಂಬಿಟ್ಟವನಿ. 300 ರೂಪಾಯಿ ಸೀರೆ ತಗೊಳಕ್ಕೆ ಯೋಗ್ಯತೆ ಇದ್ರೆ ಬಿಕ್ಸುಕಿ ಮಾಡ್ಕೊಂಬಿಟ್ಟವನಿ. ಲೋಪ ನನ್ನ ಮಗ. ಇವನ ಆಟ ಎಲ್ಲ ನಾನು ಮುಂದೆ ನಡೆಯಕ್ಕಿಲ್ಲ. ಸಾಯಿ ಬಿಡ್ಬಿಡ್ತಾನೆ ಸತ್ಯ. ಹೆಂಗೋ ನನ್ನ ಬಚಾವಾದ್ನಲ್ಲ. ಅದೆಲ್ಲ ಸರಿ, ನನ್ನ ಮಗಳು ಯಾಕೆ ನಾನು ಊಟಕ್ಕೆ ಕರೀಲಿಲ್ಲ? ಬಿರಿಯಾನಿ ಊಟಕ್ಕೆ ಯವ್ವ ಗೊತ್ತಿಲ್ಲದಂಗೆ ನಾನು ದ್ವಾಸೆ ಮಾಡ್ಬಿಟ್ಟಿದ್ದೀನಲ್ಲ ಮನೆಯಾಗೆ. ಹಿಂಗೆ ಬಿಟ್ಬಿಟ್ರೆ ನಾನು ನನ್ನ ಮಗಳನ್ನ ದೂರ ಮಾಡಿಬಿಟ್ಟು ಇವರೆಲ್ಲ ಒಂದಾಗೋಗ್ಬಿಡ್ತಾರೆ. ನೋಡು, ಆಸ್ತಿ ಕೇಳ್ಕೊಂಡು ನನ್ನ ಮಗಳು ಸಂದಕ್ಕಿರಬೇಕು ಅಂತ ಹೋರಾಟ ಮಾಡೋ ನಾನೇ ಬೇಕಾಗಿಲ್ಲ ನನ್ನ ಮಗಳಿಗೆ. ಆದರೆ ಇವರೆಲ್ಲರೂ ಬೇಕು. ನಾನು ಬಿಡೋಕ್ಕಿಲ್ಲಪ್ಪ. ನಾನು ಹೋಯ್ತೀನಿರು. ನಾನು ಹೋಗಿ ಕೂತ್ಕೋತೀನಿ. ಕರೀಲಿಲ್ಲ ಅಂದರೆ ನನಗೇನು ಬೇಜಾರಾಯ್ತದ? ಊರ ಮುಂದೆ ಹೋಗಿ ಕೂತ್ಕೋತೀನಿ. ನನ್ನ ಮಗಳು ಅದು, ನನ್ನ ಮಗಳು ಮನೆ ಅದು. ಇವರೆಲ್ಲ ಯಾರು ಪುರಕ್ಕೆ ಇರು ಮಾಡ್ತೀನಿ. ಕರ್ದಿಲ್ಲ ಅಂತ ಹೇಳಿದ್ ನಂದೇ ತಪ್ಪು. ಕರ್ತವಳೆ ಅಂತಲೇ ಹೇಳ್ಬೇಕಿತ್ತು. ಇವ್ರ ಮುಂದೆ ಮಾನ ಮರೋದಿ ಕಳ್ಕೊಬಿಟ್ಟೆ ನಾನು. ಛೇ.